ಇದೊಂದು ರೀತಿಯಿಂದ ಬಿದ್ದ ಸಮುದಾಯಗಳನ್ನ ಎಬ್ಸೋದ್ರಲ್ಲಿ ಅನುಕೂಲ ಅಂತ ಅನಿಸಿದ್ರು ಸಹಿತ ನಮ್ಮ ಈ ಒಂದು ಬಿ ಜೆ ಪಿಗರು ಇದನ್ನು ಒಪ್ತಾ ಇಲ್ಲ ಅನ್ನಿಸೋದು ಅಷ್ಟೇ ಗಮನಾರ್ಹದ. ಅದೇನೋ ಆಗಲಿ, ರಾಜ್ಯಪಾಲರಿಗೆ 2ನೇ ಸಲ ವಾಪಸ್ ಕಳಿಸಿದ್ದಾರೆ. ಆದ್ರೆ ಇದು 3 ತಿಂಗಳ ಟೈಮ್ ದಾಟಿತಂದ್ರೆ ಸಹಜವಾಗಿ ಅದು ಕಾನೂನು ಆಗ್ತೈತೆ ಅನ್ನೋದು ಸಹಿತ ನಮ್ಮ ರಾಜ್ಯಪಾಲರಿಗೆ ಗೊತ್ತು ಇಲ್ಲದೆ ಏನಿಲ್ಲ. ಅದೇ ಕಾಲಕ್ಕೆ ಅದು ಗೊತ್ತು ಅದ. ಬಟ್ ಆದರೂ ರಾಜಕೀಯ ಒಂದು ತಿಕ್ಕಾಟಕ್ಕಾಗಿ, ಅದರಲ್ಲೂ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವಿನ ರಾಜಕೀಯ ತಿಕ್ಕಾಟಕ್ಕಾಗಿ ಇದು ಹಾಗೆ ಮುಂದುವರಿತಾ ಇದೆ. ಅದು ಎಲ್ಲಿ ಬಂದು ಹತ್ತದೂ ಗೊತ್ತಿಲ್ಲ. ಆದರೆ 4% ರಿಸರ್ವೇಷನ್ನ ಇದು ಈ ಮುಸ್ಲಿಂ ಕಮ್ಯುನಿಟಿಗೆ ಅನ್ರಿ ಅಥವಾ ಮೈನಾರಿಟಿ ಕಮ್ಯುನಿಟಿಗೆ ಅನ್ರಿ ಕೊಟ್ಟಿದ್ದು ಮಾತ್ರ ಯೋಗ್ಯ ಯಾಕದಪ್ಪ ಅಂತಂದ್ರೆ ಆ ಸಮುದಾಯ ಇಂಥ ದೊಡ್ಡ ದೊಡ್ಡ ಕೆಲಸದಲ್ಲಿ ಈಗ ಎಂಟ್ರಿ ಆಗ್ತಾಯಿಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡೋದು ಸರ್ಕಾರದ ಕೆಲಸ ತಿಳ್ಕೊಂಡು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಅದು ಯಾವ ರೂಪ ಪಡಿತದೆ ನೋಡೋಣ. ಒಟ್ಟಿನಲ್ಲ ರಾಜ್ಯಪಾಲರು ಮಾತ್ರ ಮತ್ತೆ 2ನೇ ಸಲ ಹೊರಳಿ ಕಳಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರಕ್ಕೆ. ಇನ್ನು ರಾಜ್ಯ ಸರ್ಕಾರ ಅದನ್ನು 3 ತಿಂಗಳವರೆಗೆ ವೇಟ್ ಮಾಡಿ ಕಳಿಸ್ತದನೋ ಎಲ್ಲ ಅದನ್ನು ರದ್ದು ಮಾಡ್ತದನೋ ಗೊತ್ತಿಲ್ಲ. ಬಟ್ ಆದ್ರೆ ಈಗಾಗಲೇ ಗೊತ್ತಿರೋ ಪ್ರಕಾರ ಇದು ಮತ್ತೊಮ್ಮೆ 3ನೇ ಸಲನೂ ಇದನ್ನು ಅಂಕಿತಕ್ಕೆ ಮತ್ತೆ ಕಳಿಸ್ತಾರೆ ಅನ್ನೋದು ಅಷ್ಟು ಸತ್ಯದ. ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ನೋಡೋಣ. ಗೆಹ್ಲೋಟ್ ಅವರು ಜೊತೆಗೆ ರಾಷ್ಟ್ರಪತಿ ಮುರ್ಮು ಅವರು ಏನು ಮಾಡ್ತಾರೆ ನೋಡೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗೆ ನಡಿ ವಂದನೆಗಳು.